ಮೊದಲಿಗೆ ಎಲ್ಲರ ಒಂದು ರಿಯಾಕ್ಷನ್ ತಗೊಂಡ್ಬೇಡ. ನಾನು ಪಕ್ಷದ ವಕ್ತಾರರ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಹಿರಿಯ ಪತ್ರಕರ್ತರು ಶಿವಶಂಕರ್ ಸರ್ ಇದ್ದಾರೆ. ಶಿವಶಂಕರ್ ಸರ್, ಇವತ್ತಿನ ಬಜೆಟ್ನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಸರ್? ಏನು ಅಂತಂದರೆ, ಇದು ಶೆಟ್ಟರು ಹೇಳಿದ ಹಾಗೆ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ದಾಖಲೆಯ 18ನೇ ಬಜೆಟ್ನ ಸಂದರ್ಭದಲ್ಲಿ ನನಗೇನು ಅನಿಸುತ್ತೆ ಅಂದರೆ, ಇಲ್ಲಿ ಬದಲಾಗಿರುವಂಥ ಸಿದ್ದರಾಮಯ್ಯನವರು ನನಗೆ ಕಾಣಿಸ್ತಾ ಇದ್ದಾರೆ. ಹೇಗೆ ಬದಲಾಗಿದ್ದಾರೆ, ಈ ಕಾಲಾಂತರದಲ್ಲಿ ಅವರ ಬದಲಾವಣೆ ಹೇಗಾಗಿದೆ ನೋಡಿ. ಮೊದಲನೇದಾಗಿ ಈ ಬಜೆಟ್ 17ನೇ ಬಜೆಟನ್ನು ಮಂಡಿಸೋದಕ್ಕೆ ಅವರು ಆರಿಸ್ಕೊಂಡಂತಹ ಸಮಯ, ಟೈಮ್ ನೋಡಿ. ಇವತ್ತು ಶುಕ್ರವಾರ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಮಂಡನೆಯನ್ನು ಮಾಡೋದಕ್ಕೆ ಅವರು ಚೂಸ್ ಮಾಡಿದ್ದಾರೆ ಸಮಯ. ಯಾಕೆ ಅಂತಂದ್ರೆ, ಇವತ್ತು 10:00ವರೆಗೆ ರಾಹುಕಾಲ. ಆ ರಾಹುಕಾಲಕ್ಕೆ ಮುಂಚೆ ಬಜೆಟ್ ಮಂಡನೆ ಪ್ರಾರಂಭ ಆಗಬೇಕು ಅನ್ನುವಂಥ ಒಂದು ಯೋಚನೆ ಅವ್ರಿಗೆ ಬಂದಿದೆ. ಅಂತಂದ್ರೆ ಇದು ಬದಲಾದ ಸಿದ್ದರಾಮಯ್ಯನವರು. ಯಾಕೆ ಅಂತಂದ್ರೆ, ಈ ಸಿದ್ದರಾಮಯ್ಯನವರು ಈ ಮೂಢನಂಬಿಕೆ ವಿರುದ್ಧ ಇರುವಂತವರು, ಸಮಾಜವಾದಿ, ವಿಚಾರವಾದಿ ಅಂತ ಅನ್ನಿಸ್ಕೊಂಡವರು, ಈ ಮೂಢನಂಬಿಕೆಯ ವಿರುದ್ಧನೇ ಒಂದು ಬಿಲ್ಲನ್ನು ತಂದಿರುವಂತವರು. ಅಂತವರು ಇವತ್ತು 10:30 ಬಿಟ್ಟು 10:10 ರಾಹುಕಾಲವನ್ನು ತಪ್ಪಿಸೋದಕ್ಕೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದು ಯಾಕೆ ಈ ಮಾತನ್ನ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಬದಲಾಗಿರೋದಕ್ಕೆ ಇದೊಂದೇ ಒಂದು ಇಂಡಿಕೇಶನ್ ಅಲ್ಲ. ಎರಡನೇದೇನು ಅಂತಂದ್ರೆ, ನಾವು ವಿತ್ತೀಯ ವಿಚಾರಕ್ಕೆ ಬಂದಾಗ, ಬಜೆಟ್ ವಿಚಾರಕ್ಕೆ ಬಂದಾಗ, ಇಲ್ಲಿ ಈ 17ನೇ ಬಜೆಟ್ ಅನ್ನು ಮಂಡಿಸೋದ್ರ ಮೂಲಕ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಅದ್ರ ಜೊತೆಗೆ 2 ದಾಖಲೆಗಳನ್ನು ಮಾಡ್ತಾ ಇದ್ದಾರೆ. 2 ರೀತಿಯಂತ ಹ್ಯಾಟ್ರಿಕ್ ಹೊಡಿತಾ ಇದ್ದಾರೆ. 2 ರೀತಿಯಾದಂಥ ಹ್ಯಾಟ್ರಿಕ್ ಹೊಡೆದು ಹ್ಯಾಟ್ರಿಕ್ ಹೀರೋ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಅದ್ಯಾವುದು ಅಂತಂದ್ರೆ, ಬಜೆಟ್ ಔಟ್ಲೇ, ಬಜೆಟ್ನ ಗಾತ್ರವನ್ನ ಸತತ 3ನೇ ವರ್ಷ ಈ ಸಾರಿ ಕೂಡ ಗಾತ್ರವನ್ನು ಇಳಿಸ್ತಾ ಇದ್ದಾರೆ. 4,09,000 ಕೋಟಿ ಬಜೆಟ್ ಗಾತ್ರ ಇದ್ದಿದ್ದನ್ನ ಅದು 3,95,000 ಇಳಿಸ್ತಾ ಇದ್ದಾರೆ. ಇದು ಈ ತರ ಬಜೆಟ್ ಗಾತ್ರವನ್ನ ಇಳಿಸೋದಾದ್ರೆ ಇವತ್ತು ಅದು ಸತತ 3ನೇ ಸಾರಿ ಆಗುತ್ತೆ. ಅದೊಂದು ಹ್ಯಾಟ್ರಿಕ್. ಎರಡನೇದು ರೆವಿನ್ಯೂ ಡೆಫಿಸಿಟ್. ಈಗ FRBM ನಾರ್ಮ್ ಪ್ರಕಾರ, ಅಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ನಾರ್ಮ್ ಪ್ರಕಾರ ನಿಮ್ಮ ಬಜೆಟ್ ಯಾವಾಗಲೂ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಆದರೆ ಸಿದ್ದರಾಮಯ್ಯನವರು ಸತತ 3ನೇ ವರ್ಷ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಮಂಡಿಸೋದಕ್ಕೆ ಹೊರಟಿದ್ದಾರೆ. ರಾಜಸ್ವ ಕೊರತೆ. ಆದ್ರೆ ವಿಪರ್ಯಾಸ ಏನು ಇದರಲ್ಲೂ ಕೂಡ, ಅಂದ್ರೆ ಈ ಅಂಶದಲ್ಲೂ ಕೂಡ ಸಿದ್ದರಾಮಯ್ಯನವರು ಹ್ಯಾಟ್ರಿಕ್ ಬಾರಿಸೋದು ಹೊರಟಿದ್ದಾರೆ. ಅಂದ್ರೆ 2 ಹ್ಯಾಟ್ರಿಕ್ ಅನ್ನ ಬಾರಿಸುವಂತಹ, ಸೃಷ್ಟಿ ಮಾಡುವಂತಹ ಹ್ಯಾಟ್ರಿಕ್ ವೀರ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಹೇಗೆ ಅವರು ಮೂಢನಂಬಿಕೆಯ ವಿರುದ್ಧ ಇದ್ದಂಥವರು ಇದು ರಾಹುಕಾಲವನ್ನು ತಪ್ಪಿಸೋದಕ್ಕೆ 10:15 ಸಮಯವನ್ನು ಆರಿಸಿದ್ರು, ಅದೇ ತರ ರೆವಿನ್ಯೂ ಡೆಫಿಸಿಟ್ ಯಾವತ್ತೂ ಕೂಡ ನೋಡಿ, ಇಡೀ ದೇಶದಲ್ಲಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನು ಕೊಟ್ಟಂತಹ ಮೊದಲನೇ ಫೈನಾನ್ಸ್ ಮಿನಿಸ್ಟರ್ ಅಂತ ಅನಿಸ್ಕೊಂಡವರು ಸಿದ್ದರಾಮಯ್ಯ. 2005ನೇ ಇಸ್ವಿನಲ್ಲಿ ಈ ದೇಶದ ಎಲ್ಲಾ ರಾಜ್ಯಗಳ ಪೈಕಿ ರೆವಿನ್ಯೂ ಸರ್ಪ್ಲಸ್, ರಾಜಸ್ವ ಹೆಚ್ಚುವರಿ ಬಜೆಟ್ ಅನ್ನು ಕೊಟ್ಟಂತಹ ಮೊದಲನೇ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಅಂತ ಫೈನಾನ್ಸ್ ಮಿನಿಸ್ಟರ್ ಈ ಸಾರಿ ಒಂದು ಹ್ಯಾಟ್ರಿಕ್ ಹೊಡಿತಾರೆ. ಯಾವ ತರ? ರಾಜಸ್ವ ಕೊರತೆ, ಅಂದ್ರೆ ರೆವಿನ್ಯೂ ಡೆಫಿಸಿಟ್ ನಲ್ಲಿ ಸತತ 3ನೇ ವರ್ಷ. ಈಗ ರೆವಿನ್ಯೂ ಡೆಫಿಸಿಟ್ ಯಾಕೆ ಕೊಟ್ರೆ ಏನ್ ಪ್ರಾಬ್ಲಮ್? ರೆವಿನ್ಯೂ ಡೆಫಿಸಿಟ್ ಬಜೆಟಿನ ಒಂದು ಅರ್ಥ ಏನು ಅಂತಂದ್ರೆ, ಈಗ ನಿಮ್ಮ ಆದಾಯದ ಆಧಾರದ ಮೇಲೆ ರೆವಿನ್ಯೂ ವೆಚ್ಚ, ಅಂದ್ರೆ ರಾಜಸ್ವ ವೆಚ್ಚ. ಅದಕ್ಕೆ ರಾಜಸ್ವ ವೆಚ್ಚ ಅಂದ್ರೆ ಯಾವುದು? ನಿಮ್ಮ ನೌಕರರಿಗೆ ವೇತನ, ನಿವೃತ್ತಿ ಹೊಂದಿದಂತಹ ನೌಕರರಿಗೆ ಪಿಂಚಣಿ, ಮಾಡಿದಂಥ ಸಾಲಕ್ಕೆ ಬಡ್ಡಿ, ಈ ತರದ ಅನುತ್ಪಾದಕ ವೆಚ್ಚಕ್ಕೆ ಬಳಸುವಂತ ವೆಚ್ಚ, ಮಾಡುವಂತ ವೆಚ್ಚವನ್ನ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಥವಾ ರಾಜಸ್ವ ವೆಚ್ಚ ಅಂತ ಕರೀತಾರೆ. ಇಂಥ ವೆಚ್ಚಕ್ಕೂ ಕೂಡ ನೀವು ಸಾಲ ಮಾಡಿದ್ರೆ, ಅಂದ್ರೆ ಇಂಥ ವೆಚ್ಚಕ್ಕೆ, ಸಾಮಾನ್ಯವಾಗಿ ಬಂಡವಾಳ ವೆಚ್ಚಕ್ಕೆ, ಅಂದ್ರೆ ಅಸೆಟ್ ಕ್ರಿಯೇಷನ್ ಮಾಡುವಂತಹ ವೆಚ್ಚಕ್ಕೆ ನೀವು ಸಾಲ ಮಾಡಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆದರೆ ನೀವು ಸಂಬಳ ಕೊಡಕ್ಕೆ, ಪಿಂಚಣಿ ಕೊಡಕ್ಕೆ, ಮತ್ತೆ ಮಾಡಿದ್ದ ಸಾಲಕ್ಕೆ ಬಡ್ಡಿ ಕೊಟ್ಟಕ್ಕೂ ಕೂಡ ನೀವು ಸಾಲ ತಗೊಂಡು ಬಂದು ಮಾಡ್ತೀರಾ ಅಂತಂದ್ರೆ ಅದು ರಾಜಸ್ವ ಕೊರತೆ. ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಫಿಸ್ಕಲ್ ಪ್ರುಡೆನ್ಸ್ ಅಲ್ಲ ಅನ್ನುವಂಥ ಒಂದು
ಟೀಕೆಯನ್ನ ಸಿದ್ದರಾಮಯ್ಯನವರು ಎದುರಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಬಿಜೆಪಿಯ ಹಿಂದಿನ ಪ್ರೀವಿಯಸ್ ಗವರ್ನಮೆಂಟ್ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಕೊಟ್ಟು ಹೋಗಿತ್ತು. ಬೊಮ್ಮಾಯಿಯವರು ಕಾಲದಲ್ಲಿ ಕೋವಿಡ್ ಇದು ಹೆಮ್ಮಾರಿ ಬಂತು. ಆ ಕೋವಿಡ್ ಸಮಯದಲ್ಲಿ ಒಂದು ಸಂಕಷ್ಟ ಇದ್ದಿದ್ದರಿಂದ 2 ವರ್ಷ ರಾಜಸ್ವ ಕೊರತೆಯನ್ನು ಬಜೆಟ್ ಬಿಜೆಪಿ ಸರ್ಕಾರ ಕೂಡ ಮಂಡಿಸಿತ್ತು. ಆದರೆ ಅವರು ವಾಪಸ್ ಹೋದ್ರು. ಅಂದ್ರೆ ರಾಜಸ್ವ ಕೊರತೆಯಿಂದ ರಾಜಸ್ವ ಹೆಚ್ಚುವರಿಗೆ ಬಂದಿದ್ರು, ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಇಂದ ರೆವಿನ್ಯೂ ಸರ್ಪ್ಲಸ್ ಬಂದಿದ್ರು. ಅದನ್ನ ಮುಂದುವರಿಸುವಂತ ಒಂದು ನಿರೀಕ್ಷೆ ಸಿದ್ದರಾಮಯ್ಯನವರಲ್ಲಿ ಇತ್ತು. ಆದರೆ ಒಂದಲ್ಲ ಎರಡಲ್ಲ 3ನೇ ವರ್ಷ ಇವರು ರೆವಿನ್ಯೂ ಡೆಫಿಸಿಟ್ ಅನ್ನ ಮಂಡಿಸ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸಾಲದ ಹೊರೆ ಹೆಚ್ಚಾಗ್ತಾ ಇದೆ. ಸಾಲದ ಹೊರೆ ಎಷ್ಟು ಹೆಚ್ಚಾಗ್ತಾ ಇದೆ? ಈ ವರ್ಷ ಅಂದ್ರೆ 2025-26ರಲ್ಲಿ 1,16,000 ಕೋಟಿ ಸಾಲ ಮಾಡಿದ್ರು. ಇದರ ಪರಿಣಾಮ ನಮ್ಮ ಇಡೀ ರಾಜ್ಯದ ಸಾಲದ ಹೊರೆ ಅಂದ್ರೆ ಲಯಬಿಲಿಟಿ ಎಷ್ಟಾಗಿದೆ ಅಂತಂದ್ರೆ 7,64,000 ಕೋಟಿ ಆಗಿದೆ. ಸೊ ಅಂದ್ರೆ ಇದರಲ್ಲಿ ಇದು 25% ಆಫ್ GSDP. ಇತ್ತೀಚೆಗೆ RBI ಒಂದು ರಿಪೋರ್ಟ್ ಕೊಟ್ಟಿತ್ತು. ಕರ್ನಾಟಕದ ಸಾಲ ಅಂದ್ರೆ ಸಾಲದ ಹೊರೆ ಒಟ್ಟು ಲಯಬಿಲಿಟಿ ಎಷ್ಟು ಅಂತಂದ್ರೆ 8,14,000 ಕೋಟಿ ಅಂತ. ಆಮೇಲೆ ಅದು ಕರೆಕ್ಷನ್ ಆಯ್ತು, ಅದು 7,64,000 ಕೋಟಿನೇ ಅಂತ ಅನ್ಕೊಳ್ಳಿ. ಆದರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬಡ್ಡಿ ಕಟ್ಟುವಂಥದ್ದು ಇಂಟ್ರೆಸ್ಟ್ ಪೇಮೆಂಟ್ 45,000 ಕೋಟಿ ಇದ್ದಿದ್ದು ಇವಾಗ 55,000 ಕೋಟಿ ಹೋಗುತ್ತೆ. ಸೊ ಇದು ಈ ಆತಂಕ ಈ ಆತಂಕದ ನಡುವೆ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಅಂದ್ರೆ ಈ ಅನುತ್ಪಾದಕ ವೆಚ್ಚಕ್ಕೆ ಕಡಿವಾಣ ಹಾಕೋದು ಬದಲು ಈಗ ಆ ವೆಚ್ಚ ಹೆಚ್ಚಾಗ್ತಾನೆ ಇದೆಯಲ್ಲ ಅನ್ನುವಂತ ಒಂದು ಆತಂಕದ ನಡುವೆ ಈ ಬಜೆಟ್ ಬರ್ತಾ ಇದೆ. ಅದರ ಜೊತೆಗೆ ಅವರೇನು ಇವತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ 7,50,000 ಏನು ಹುದ್ದೆಗಳು ಅಂದ್ರೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ 7,50,000 ಹುದ್ದೆಗಳ ಪೈಕಿ 2,50,000 ಹುದ್ದೆಗಳು ಖಾಲಿ ಇದೆ. ಅದೀಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳು ಮೊನ್ನೆ ಹುಬ್ಳಿನಲ್ಲಿ ಪ್ರತಿಭಟನೆ ಮಾಡಿದಂತ ಪರಿಣಾಮ ಒಂದು ಸರ್ಕಾರ ಒತ್ತಡಕ್ಕೆ ಬಂದು 54,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ನಮಗೆ ವೇತನ ಹೆಚ್ಚಾಗುತ್ತೆ ಅನ್ನೋ ತರ ಹೇಳೋದಾದ್ರೆ ಶಿವಶಂಕರ್ ಸರ್, ನಾನು ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಇನ್ನೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಹಂತವಾಗಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋ ಸಾಕಷ್ಟು ವಿಚಾರಗಳಿದೆ. ಎಸ್ ಗೋವಿಂದರಾಜ್ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್. ಸೊ ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡನೆ ಮಾಡ್ತಾವ್ರಲ್ಲ ಮೇಡಮ್, ಅವ್ರಿಗೆ ಶುಭಾಶಯನ ಕೋರ್ತೀನಿ. ಏಕೆ ಏನು ಕಳೆದ 25-26ರಲ್ಲಿ 4,09,000 ಕೋಟಿಯಷ್ಟು ಏನು ಒಂದು ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಇವರು ನೀರಾವರಿ ಇಲಾಖೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಏನೇನೋ ಅನುದಾನವನ್ನು ಹಂಚಿಕೆ ಮಾಡಿದರು. ಅದನ್ನು ಯಾವ ರೀತಿ ಅವರು ಬರ್ಸಿದ್ರು ಮತ್ತು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕೂಡ ಲೆಕ್ಕ ಆಗುತ್ತೆ. ಯಾಕೆಂದರೆ ಶಿಕ್ಷಣ ಇಲಾಖೆ ಸುಮಾರು 45,000 ಕೋಟಿ ಕೊಡ್ತೀನಿ ಅಂತಂದರು, ಅದರಲ್ಲಿ 50 ಭಾಗನೂ ಕೊಡೋಕ್ಕಾಗಲಿಲ್ಲ. ಸೊ ಅದೇ ರೀತಿ ಗ್ರಾಮೀಣಾಭಿವೃದ್ಧಿಗೆ ಸುಮಾರು 27,000 ಕೋಟಿ ಕೊಡ್ತೀನಿ ಅಂದರು, ಅದನ್ನು ಕೂಡ ಕೊಡೋಕ್ಕಾಗಲಿಲ್ಲ. ಎಲ್ಲ ಒಂದು ಕಡೆ ಹಂತವಾಗಿ ಅವರಿಗೆ ಅನುದಾನದ ಕೊರತೆ ಎದುರಿಸುವಂಥ ಸಂದರ್ಭ ನಿರ್ಮಾಣ ಮಾಡಿಕೊಂಡ್ರು. ಇತ್ಲಾಗೆ ಸಾಲನೂ ಅವರು ಜಾಸ್ತಿ ಮಾಡ್ತಾ ಹೋದರು, ಇತ್ಲಾಗೆ ಏನು ಖರ್ಚನ್ನು ಕೂಡ ಎಲ್ಲ ಒಂದು ಕಡೆ ಅಭಿವೃದ್ಧಿ ವಿಚಾರವಾಗಿ ಅವರು ಎಲ್ಲೂ ಕೂಡ ಬಂಡವಾಳ ಹಾಕುವಂಥ ಕೆಲಸ ಮಾಡಲಿಲ್ಲ. ಅದೇ ರೀತಿ ಎಲ್ಲ ಒಂದು ಕಡೆ ಇವರು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಅನುದಾನವನ್ನು ಆ ಕಡೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಒಂದು ಕಡೆ ಇನ್ನೊಂದು ಕಡೆ ಆ ಒಂದು ಅಭಿವೃದ್ಧಿ ಒಂದು ಹಂತ ಇತ್ತಲ್ಲ, ಹಂತದಲ್ಲಿ ಎಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುಂಠಿತ ಆದರು. ಯಾವುದೇ ಒಂದು ಕ್ಷೇತ್ರಕ್ಕೆ ಅನುದಾನ ಕೊಡೋದ್ರಲ್ಲಿ ಮತ್ತು ಅದನ್ನು ಮುಂದುವರಿಸೋದ್ರಾಗಲಿ ಯಾವುದೂ ಕೂಡ ಅವ್ರ ಕೈಲಿ ಆಗಲಿಲ್ಲ. ಇದ್ರ ಜೊತೆಯಲ್ಲಿ ಸುಮಾರು ಏನು ಅವ್ರು ಸಾಲ ಮಾಡಿದ್ದೇನು ಅಂದರೆ, ಒಂದು ಸಹಜವಾಗಿ ಒಂದು ಸರ್ಕಾರ ಸಾಲ ಮಾಡೋದು ಏಕೆ ಅಂತಂದರೆ, ಸಾಲ ಮಾಡಿದ್ದ ಹಣವನ್ನು ಎಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ಬಂಡವಾಳ ವೆಚ್ಚವಾಗಿ ಒಂದು ಬಳಸೋದ್ರಿಂದ ರೆವಿನ್ಯೂ ಒಂದು ಕಲೆಕ್ಷನ್ ಜಾಸ್ತಿ ಆಗೋ ಉದ್ದೇಶ ಇಟ್ಕೊಂಡು ಮಾಡೋವಂಥದ್ದು. ಆದರೆ ಇಲ್ಲಿ ಯಾವುದೂ ಕೂಡ ಸಿದ್ದರಾಮಯ್ಯನವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಒಂದಿದೆ ಮೇಡಮ್. ಇವತ್ತು ಒಂದು ಸಾರಿಗೆ ಇಲಾಖೆಗೆ ಎಲ್ಲಿ ಅವರು ಏನು ಫ್ರೀ ಅಂತ ಕೊಟ್ಟರಲ್ಲ ಬಸ್ಸಿಂದು 15-20% ಜಾಸ್ತಿ ಮಾಡಿದ್ರು. ಅದ್ರ ಜೊತೆಯಲ್ಲಿ ಅವರೇನೋ ಒಂದು ಒಂದು ಫಂಡನ್ನು ರಿಸರ್ವ್ ಮಾಡಿದ್ರು, ಅದನ್ನು ಕೂಡ ಅವರು ಕೊಡೋಕ್ಕಾಗಲಿಲ್ಲ. ಇಂಥ ಒಂದು ಒತ್ತಡದಲ್ಲಿ ಸಿಗಾಕೊಂಡು ಎಲ್ಲ ಒಂದು ಕಡೆ ಇವರು ಒಂದು ಬಜೆಟ್ ಅನ್ನೋದು ಏನಿತ್ತಲ್ಲ ಮೇಡಮ್, ಅದು ಫುಲ್ಫಿಲ್ ಮಾಡೋಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕೈಲಿ ಆಗಲೇ ಇಲ್ಲ ಅನ್ನೋದಕ್ಕೆ ನಾವು ಇಷ್ಟ. ಆಲ್ ರೈಟ್, ನೀವು ಗಮನಿಸ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರು ಈಗ ಐ ಥಿಂಕ್ ಲಿಡ್ಕರ್ ಕಂಪ್ನಿ ಬ್ಯಾಗ್ ಒಂದರಲ್ಲಿ ಕೆಂಪು ಬಣ್ಣದ ಬ್ಯಾಗಲ್ಲಿ ಈಗ ಬಜೆಟ್ನ ಒಂದು ವಿಚಾರಗಳು ಅದರಲ್ಲಿದೆ, ಯಾವುದಕ್ಕೆ ಏನೇನು ಅನ್ನೋದ್ರ ಬಜೆಟ್ ಭವಿಷ್ಯ ಅದರಲ್ಲಿದೆ. ಸೊ ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಕ್ಯಾಬಿನೆಟ್ ಅನುಮೋದನೆಯನ್ನು ಪಡ್ಕೊಳ್ಳಿಕ್ಕೆ ಹೊರಡ್ತಾ ಇರುವಂತಹ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಜೆಟ್ನ ಭವಿಷ್ಯ ಆ ಲಿಡ್ಕರ್ ಕಂಪನಿಯ ಕೆಂಪು ಬಣ್ಣದ ಬ್ಯಾಗಲ್ಲಿದೆ.
ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ, ನೇರ ದೃಶ್ಯಾವಳಿಗಳು. ಕ್ಯಾಬಿನೆಟ್ ಅನುಮೋದನೆಯನ್ನ ಪಡ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದಾರೆ. ಎಸ್ ಆಂಜನೇಯ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್? ಮೇಡಮ್, ನಾನು ಬಹಳ ಸ್ಪಷ್ಟವಾಗಿ ಏನು ಯೋಚನೆ ಮಾಡ್ತೀನಿ ಅಂದರೆ, 17ನೇ ಬಡ್ಜೆಟ್ ಮಂಡಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಭಾಳ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ. ಈ ಬಡ್ಜೆಟ್ಗಳ ಲೆಕ್ಕಾಚಾರದಲ್ಲಿ ಅತ್ಯಂತ ಅನುಭವ ಇರತಕ್ಕಂಥವರು. ಇವತ್ತು ಇಡೀ ಕರ್ನಾಟಕದ ಒಂದು ಬ್ಲೂ ಪ್ರಿಂಟ್, ಏನು ಮುಂದಿನ ಬ್ಲೂ ಪ್ರಿಂಟನ್ನು ಮಾಡುವಂಥದ್ರಲ್ಲಿ ಇವತ್ತೂ ಎಲ್ಲೋ ಒಂದು ಕಡೆ ಜನರ ನಿರೀಕ್ಷೆಯನ್ನು ಹುಸಿಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹಲವಾರು ಬಡ್ಜೆಟ್ಗಳನ್ನು ಅವಲೋಕನ ಮಾಡಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಾರಣ ಏನಂದರೆ, ಇದು ನೋಡಿ, ಬಡ್ಜೆಟ್ ಅಂದರೆ ಏನು? ಒಂದು ರಾಜ್ಯದ ಮುಂದಿನ ವರ್ಷದ ದಿಕ್ಸೂಚಿ. ಇವತ್ತು ಯುನೈಟೆಡ್ ನೇಷನ್ಸು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಒಂದು 17 ಅಂಶಗಳನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದೆ. ಒಂದು ದೇಶ ಅಥವಾ ಒಂದು ರಾಜ್ಯ, ಒಂದು ಹಳ್ಳಿ, ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅದರಲ್ಲಿ ಆ ಒಂದು ಸರ್ಕಾರ 17 ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಅದರ ಸುತ್ತ ಹಣವನ್ನು ಖರ್ಚು ಮಾಡುವಂಥ ಕೆಲಸವನ್ನು, ಅದರ ಕಡೆ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕೆಲಸ ಮಾಡಬೇಕು. ಅದರಲ್ಲಿ ಮೊದಲನೇದು ಏನು ಹಸಿವು ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಉಚಿತವಾದಂಥ ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು, ಉಚಿತವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಕೊಡುವಂಥದ್ದು, ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು, ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡುವಂಥದ್ದು, ಶುದ್ಧವಾದಂಥ ಸುರಕ್ಷಿತವಾದಂಥ ಆಹಾರವನ್ನು ಪೂರೈಕೆ ಮಾಡುವಂಥದ್ದು, ಉತ್ತಮವಾದಂಥ ನಗರಗಳನ್ನು ನಿರ್ಮಾಣ ಮಾಡುವಂಥದ್ದು, ಒಂದು ಸ್ಯಾನಿಟೇಷನ್ನ ಮೇಂಟೈನ್ ಮಾಡುವಂಥದ್ದು. ಹೀಗೆ 17 ಅಂಶಗಳು ಇವತ್ತಿದ್ದಾವೆ. ಅದರಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಮತ ಬ್ಯಾಂಕನ ಆಸೆಗಾಗಿ ಒಂದೇ ಒಂದು ಏನಿದೆ ಹಸಿವು ಮುಕ್ತ ಅನ್ನುವಂಥದ್ದನ್ನು ಎಮೋಷನಲಿ ಕರ್ನಾಟಕದಾದ್ಯಂತ ಮಾಡಿ, ನಿಮಗೆ ಹಸಿವಿನ ಕಷ್ಟ ಗೊತ್ತೇನ್ರಿ, ನಾವು ಹಸಿವು ಮುಕ್ತ ಮಾಡೋದೇ ನಮ್ಮ ಕೆಲಸ, ಅದೇ ನಮ್ಮ ದೊಡ್ಡ ಡ್ಯೂಟಿ ಅಂತ ಅಂದ್ಕೊಂಬಿಟ್ರೆ ಇವತ್ತು ರಾಜ್ಯ ಯಾವ ಕಡೆಗೆ ಹೋಗ್ತದೆ ಮುಂದಿನ ಒಂದು 5 ವರ್ಷದಲ್ಲೋ 10 ವರ್ಷದಲ್ಲೋ ಅನ್ನುವಂಥದ್ದನ್ನು ಇವತ್ತು ಇಡೀ ರಾಜ್ಯದ ಪ್ರಜ್ಞಾವಂತರು ಗಮನಿಸಬೇಕಾಗ್ತದೆ. ಖಂಡಿತ ಇದು ಬಹಳ ದೊಡ್ಡ ಅಪಾಯ. ಯಾಕೆಂದರೆ ಇವತ್ತು ರಾಕೇಶ್ ಶೆಟ್ಟಿ ಸರ್ ಹೇಳ್ತಿದ್ರು, ಒಂದು ಕಾಲದಲ್ಲಿ ಇದ್ರ ಹಿಂದಿನ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಅಂದರೆ ಎಷ್ಟು ಎಮೋಷ್ನಲ್ ಆಗಿ ಮಾತಾಡಿದ್ರು. ನಿಮ್ಗೇನ್ರಿ ಗೊತ್ತು, ರೋಡ್ ಸೈಡಲ್ಲಿ ಕೆಲಸ ಮಾಡೋರು, ಇವರು ಕಾರ್ಮಿಕರು, ಅವರು ಇವರು ಬಡವರು, ಎಲ್ಲೆಲ್ಲಿಂದನೋ ಪ್ರಯಾಣ ಮಾಡೋರು ಊಟ ತಿಂದು ಹೊಟ್ಟೆ ತುಂಬ ಊಟ ತಿಂದರೆ ಅದರ ಭಾಗ್ಯ ಗೊತ್ತೇನ್ರಿ ಅಂತ ಹೇಳಿದ್ರು. ಆದರೆ ಇವತ್ತು ಬೆಂಗಳೂರಿನಲ್ಲಿ ಯಾವುದಾದ್ರೂ ಇಂದಿರಾ ಕ್ಯಾಂಟೀನಲ್ಲಿ ಯಾರಾದರೂ ಒಬ್ಬ ಮನುಷ್ಯ, ನಾನು ಸಾರಿ ಟು ಸೇ, ನಾಯಿಗಳು ಕೂಡ ಹೋಗ್ತಾ ಇಲ್ಲ, ಮುಚ್ಚೋಗಿದ್ದಾವೆ. ಹೀಗೆ ಈ ರೀತಿ ನಾವು ಈ ಸಮಗ್ರವಾದಂಥ ಚಿಂತನೆಗಳನ್ನು ಇಟ್ಕೊಂಡು ಹೋಗಿ ಅದರ ಕಡೆಗೆ ಬಡ್ಜೆಟ್ ಕೊಡಬೇಕೇ ಹೊರತು, ಇವತ್ತು ನೀರಾವರಿ ವಿಚಾರದ ಬಗ್ಗೆ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಈಗ ನೀವು ಥಿಂಕ್ ಮಾಡೋ ಬಜೆಟ್ ನೋಡಿದ್ರೆ, ನನಗೆ ಅನಾಲಿಸಿಸ್ ಮಾಡೋ ಬಜೆಟ್ ನೋಡಿದ್ರೆ ಸಿಂಗಾಪುರ್ ಬಜೆಟ್ ಅನ್ನು ಏನಾದರೂ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಇದು ಇಡೀ ಪ್ರಪಂಚಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟಿದೆ. ಬಟ್ ನಮ್ಮ ರಾಜ್ಯದಲ್ಲಿ ಎಲ್ಲಿದ್ದೀವಿ ನಾವು? ಶಿವಶಂಕರ್ ಸರ್, ಇವತ್ತೆಲ್ಲ ಈ ಬಜೆಟ್ಗೆ ಡಿಸ್ಕಷನ್ ಮಾಡೋ ಭಾಗ್ಯ ನಮ್ದಂತ ಅನ್ಸ್ಕೊಳ್ಳೋ. ನಂಬರ್ 1. ನಂಬರ್ 2, ನೀವು ಹೇಳಿದ್ರಿ ಬದಲಾವಣೆ ಜಗದ ನಿಯಮ, ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾ ಇದ್ದಾರೆ ಅಂತ. ಎಸ್, ಈಸ್ ಆಲ್ಸೋ ಚೇಂಜಿಂಗ್. ನಾವು ನೋಡಿದರೆ ಸಿದ್ದರಾಮಯ್ಯ ಆಲ್ಸೋ ಚೇಂಜ್. ಈಗ ನೀವು ಟೈಮಿಂಗ್ ಬಗ್ಗೆನೇ ಮಾತಾಡ್ತಾ ಬಂದಾಗ, ರಾವು ಕಾಲಕ್ಕಿಂತ ಮುಂಚೆನೇ ಬಜೆಟನ್ನು ಸಿದ್ದರಾಮಯ್ಯನವರು ಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ರೀತಿಯ ಖುಷಿ ಕೂಡ ನಮಗೆ. ಕೆಲವರಿಗೆ ಬೇಜಾರಾದರೆ ಕೆಲವರಿಗೆ ಖುಷಿ ಕೂಡ ಇದೆ ಇದರಲ್ಲಿ. ಸಿದ್ದರಾಮಯ್ಯನವರು ಕೂಡ ಪಾಲಿಸಲಿಕ್ಕೆ ಶುರು ಮಾಡಿದ್ರು ಅನ್ನೋ ಆ ಖುಷಿನೂ ಕೆಲವರಿಗಿದೆ ಇದರಲ್ಲಿ. ನಂಬರ್ 1. ನಂಬರ್ 2, ಭಾಗ್ಯಗಳ ವಿಷಯಕ್ಕೆ ಬಂದಾಗ ಇಟ್ ಇಸ್ ಎ ಡಿಸ್ಕಷನ್ ಅಂತ ಬಂದರೆ, ಈ ಬಜೆಟ್ಗಳಿಗೆ ನೀವು ಹೇಳಿದ್ರಿ ರಾಜಸ್ವ, ವಿತ್ತೀಯ ಕೊರತೆ ಆಗಲಿ ಯಾವುದೇ ಕೊರತೆಗಳು ಬಂದಾಗ ಕರ್ನಾಟಕದಲ್ಲಿ ಏನಕ್ಕೆ ಬರ್ತಾ ಇದ್ದಾವೆ ಈ 3 ವರ್ಷದಲ್ಲಿ ಅಂದರೆ, ರೂಟ್ ಕಾಸ್ ಅಂತ ನಾವೇನು ಹೇಳ್ತೀವಿ, 52,000 ಕೋಟಿ ಏನು ಈ ಪಂಚ ಗ್ಯಾರಂಟಿಗಳಿದಾವಲ್ಲ ಅದರಿಂದಾಗಿ ಬರ್ತಾ ಇದ್ದಾವೆ ಅನ್ನೋದು ನಾವೆಲ್ಲರೂ ಒಪ್ಕೊಳ್ಳುವಂಥ ವಿಷಯ. ಆದರೂ ಕೂಡ ಸಿದ್ದರಾಮಯ್ಯನವರು ಅದರ ಮೇಲೆ ಎಷ್ಟು ರಿಜಿಡ್ ಆಗಿದ್ದಾರೆ ಅಂದರೆ, ನಾನು ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಲ್ಲ. ಆ 52,000 ಕೋಟಿಗೆ ನೀವು ನೋಡಿದರೆ ಇನ್ನೂ ಆ್ಯಡ್ ಮಾಡುವ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ವಿನಃ ಅದರಿಂದ ಏನನ್ನಾದರೂ ಡಿಲೀಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಕಳೆದ ಒಂದು 10-15 ದಿನದ ನೀವು ಡೆವಲಪ್ಮೆಂಟ್ಗಳನ್ನು ನೋಡಿದರೆ, ನಂಬರ್ 1,
ರಾಜ್ಯದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಂಥ DK ಶಿವಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನಂದರೆ ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅನ್ನೋದನ್ನು ಅವ್ರು ಒಪ್ಕೋತಾರೆ. ನೀವು ಸುಪ್ರೀಂ ಕೋರ್ಟಿನ ಒಂದು ನೋಟ್ ಪ್ರಕಾರ ಇದನ್ನೆಲ್ಲ ನೀವು ರೀಕನ್ಸಿಡರ್ ಮಾಡಬೇಕಾಗತ್ತೆ, ಇದು ಇನ್ನಿತರ ಡೆವಲಪ್ಮೆಂಟ್ಗಳಿಗೆ ಒಂದು ರೀತಿಯ ಹೊಡೆತ ಬೀಳುತ್ತೆ ಅನ್ನುವ ಒಂದು ನೋಟನ್ನು ಸುಪ್ರೀಂ ಕೋರ್ಟ್ ಒಂದು ಕೇಸಲ್ಲಿ PIL ಕೊಡುತ್ತೆ. ಈಗ ನಿಮ್ಗೇನು ಅನಿಸುತ್ತೆ ಸರ್, ಈಗ ನೀವು ಈ ಕೊರತೆಗಳ ಬಗ್ಗೆ ಮಾತಾಡಿದ್ರಿ, ಈ ಹ್ಯಾಟ್ರಿಕ್ ಸಾಧನೆಗಳ ಬಗ್ಗೆ ಮಾತಾಡಿದ್ರಿ, ಸ್ಟಿಲ್ ವಾಟ್ ಈಸ್ ಯುವರ್ ಕಮೆಂಟ್ ಆನ್ ದಿಸ್ ಪಂಚ ಗ್ಯಾರಂಟಿ ಸರ್? ಸರ್ ಬಿಫೋರ್ ದಟ್ CM ಆಲ್ರೆಡಿ ವಿಧಾನಸೌಧಗೆ ಆಗಮಿಸಿರುವಂತಹ ಸರ್ ಐ ಟಾಕ್ ಟು ಯು ಸರ್. ಒಂದೇ ನಿಮಿಷ ಸರ್. CM ಈಗ ವಿಧಾನಸೌಧಗೆ ಬಂದಿದ್ದಾರೆ ಸರ್. ಈಗ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಅವ್ರು ಅಟೆಂಡ್ ಮಾಡ್ತಾರೆ. ನೀವು ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ವಿಧಾನಸೌಧದ ನೇರ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಅಲ್ಲಿ. ಓಕೆ ಸರ್, ಶಿವಶಂಕರ್ ಸರ್, ಯು ಕ್ಯಾನ್ ಪ್ಲೀಸ್ ಗೋ ಹೆಡ್ ಸರ್ ಪ್ಲೀಸ್. ಈಗ ಶೆಟ್ರೆ, ಈ ಗ್ಯಾರಂಟಿ ಆಕ್ಚುಲಿ ಇದನ್ನು ಬದಲಾಯಿಸುವಂತ ಒಂದು ಪ್ರಸಕ್ತಿನೇ ಇಲ್ಲ, ಅಂದ್ರೆ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದ್ರೆ ಇಟ್ಸ್ ಎ ಪೊಲಿಟಿಕಲ್ ಡಿಸಿಷನ್. ಆ ಪೊಲಿಟಿಕಲ್ ವಿಲ್ ಈಗ ಸದ್ಯಕ್ಕಂತೂ ಈ ಸರ್ಕಾರಕ್ಕಿಲ್ಲ. ಆದರೆ ಗ್ಯಾರಂಟಿ ವಿಚಾರ ಅಂತ ಬಂದಾಗ ಮೇಲ್ನೋಟಕ್ಕೆ ಇದು ಎಕನಾಮಿಕಲ್ ಸೆನ್ಸ್ ಮಾತಾಡೋದಾದ್ರೆ ಇದು ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಇನ್ಕಮ್ ಇದು ಅಂತ, ಅಂದ್ರೆ ಬೇಸಿಕ್ ಇನ್ಕಮ್ ಇದು ಏನಂದ್ರೆ ಬಡವರಿಗೆ ಅವ್ರ ಕೈನಲ್ಲಿ ಒಂದಷ್ಟು ಹಣ ಬರೋ ತರ ಮಾಡಬೇಕು. ಗೃಹಲಕ್ಷ್ಮಿ ಅನ್ನೋದು ಏನಂತಂದ್ರೆ ಬಡ ಕುಟುಂಬದ ಇದನ್ನು ಮಹಿಳೆಯ ಒಂದು ಒಡತಿ, ಅಂದರೆ ವಿಮೆನ್ ಹೆಡ್ ಆಫ್ ಪುವರ್ ಫ್ಯಾಮಿಲಿ, ಅದಕ್ಕೆ ಅವರಿಗೆ ಒಂದು 2,000 ಕೊಟ್ಟು ತಿಂಗಳಿಗೆ ಒಂದು ಆದಾಯ ಅಂದರೆ ಇನ್ಕಮ್ ಅಸಿಸ್ಟೆನ್ಸ್ ಕೊಡೋಣ ಅನ್ನೋದು ಇದು ಮೇಕ್ ಸೆನ್ಸ್. ಆದರೆ ಯಾವತ್ತು ಇದು ಸುಪ್ರೀಂ ಕೋರ್ಟ್ ಹೇಳಿರೋದು ಏನು ಅಂತಂದ್ರೆ, ಇಂಥ ಒಂದು ಯೋಜನೆಗಳು ಯಾವತ್ತು ಅರ್ಥಪೂರ್ಣ ಆಗುತ್ತೆ ಅಂತಂದ್ರೆ ಇವರು ನೀವು ಬೆನಿಫಿಷಿಯರೀಸ್ ಅನ್ನ ಸರಿಯಾಗಿ ಐಡೆಂಟಿಫೈ ಮಾಡಿ ಅವರಿಗೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಟ್ಟರೆ ಮಾತ್ರನೇ ಇದು ಸಾರ್ಥಕ ಅಂತ. ಈಗ ಬಡವರಿಗೆ ಮಾತ್ರ ಅಂದ್ರೆ ಇದು ಎಲಿಜಿಬಲ್ ಬೆನಿಫಿಷಿಯರೀಸ್ಗೆ ಇದು ಸೇರಬೇಕು. ಈಗ ಶ್ರೀಮಂತರು ನಾವು ನಿಮಗೂ ಗೊತ್ತಿರೋ ಹಾಗೆ ಇಷ್ಟು ಹಲವಾರು ನಿದರ್ಶನಗಳಿವೆ. ಹೇಗೆ ಅಂತಂದ್ರೆ ಒಬ್ರು ಯಾರೋ MBBS ಮಾಡಿ BDS ಅಂದ್ರೆ MD ಮಾಡಿದಂತಹ ಒಬ್ರು ಡಾಕ್ಟರ್ 2 ಕಾರ್ ಇಟ್ಕೊಂಡಿದ್ದಾರಂತೆ. ಅವರು ಕೂಡ ಈ ಗೃಹಲಕ್ಷ್ಮಿ 2,000 ರೂಪಾಯಿ ತಗೊಳ್ತಾ ಇದ್ದಾರೆ. ಬಹುಶಃ ಅವರಿಗೆ ಕಾರು ಪೆಟ್ರೋಲ್ಗೆ ಖರ್ಚಿಗೆ ಆಗತ್ತೆ ಅಂತ ತಗೊಳ್ತಾ ಇರಬಹುದು. ಬಟ್ ಈ ತರದ್ದು ಅಂದ್ರೆ ಸರ್ಕಾರದ ಹಣ, ತೆರಿಗೆದಾರರ ಹಣ ಹೀಗೆ ಪೋಲಾಗ್ತಾ ಹೋದ್ರೆ ಆ ಸ್ಕೀಮ್ಗಳಿಗೆ ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ಈ ತರದ ದುಂದುವೆಚ್ಚಗಳು, ಅಪವ್ಯಯ ಅದನ್ನ ನಿಯಂತ್ರಣ ಮಾಡಿದ್ರೆ ಮಾತ್ರನೇ ಇಂಥ ಸ್ಕೀಮ್ಗಳಿಗೆ ಒಂದು ಅರ್ಥ ಬರುತ್ತೆ, ಬಜೆಟ್ಗೆ ಒಂದು ಸಾರ್ಥಕತೆ ಇರುತ್ತೆ. ಅದು ಉದಾಹರಣೆಗೆ ಇನ್ನೊಂದು ನೋಡಿ, ಈಗ ನಮ್ಮಲ್ಲಿ 34 ಜನ ಮಿನಿಸ್ಟರ್ಸ್ ಇರಬೇಕು. ಇದು ಹೇಗೆ, ಇದು ಒಂದು ನಾರ್ಮ್. ಅಂದರೆ 15% ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಅಸೆಂಬ್ಲಿ ಅಷ್ಟು ಕ್ಯಾಬಿನೆಟ್ ಸೈಜ್ ಇರಬೇಕು. ಅದರ ಪ್ರಕಾರ 34 ಜನ ಮಾತ್ರ ಮಂತ್ರಿಗಳಿರಬೇಕು. ಆದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಷ್ಟು ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಅಥವಾ ಶಾಕ್ ಆಗ್ಬೇಕು ಜನಗಳಿಗೆ. 144 ಜನ ಅಂದ್ರೆ ಶಾಸಕರು ಅಲ್ಲದೆ ಇರೋರು ಎಲ್ಲರೂ ಮಂತ್ರಿ ಪದವಿಯನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಇಟ್ ಕಮ್ಸ್ ಅಟ್ ಕಾಸ್ಟ್. ಹೇಗೆ ಅಂತಂದ್ರೆ ಒಬ್ಬೊಬ್ಬ ಮಂತ್ರಿಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ, 50,000 ರೂಪಾಯಿ HRA, ಆಮೇಲೆ ಒಂದು ತಿಂಗಳಿಗೆ 1,000 ಲೀಟರ್ ಪೆಟ್ರೋಲು ಫ್ರೀ. ಅಂದ್ರೆ ಸುಮಾರು ಒಬ್ಬ ವ್ಯಕ್ತಿಗೆ 3 ಲಕ್ಷ ರೂಪಾಯಿ ತಿಂಗಳಿಗೆ ಹೋಗುತ್ತೆ. ಅದ್ರ ಜೊತೆಗೆ ಅವ್ರದ್ದು ಪರ್ಸನಲ್ ಸ್ಟಾಫ್, ಆಮೇಲೆ ಡ್ರೈವರ್, ಇದೆಲ್ಲ ನೋಡ್ತಾ ಇದ್ರು. ಒಬ್ಬೊಬ್ಬ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ತಿಂಗಳಿಗೆ ಹೋಗುತ್ತೆ ಅಂತ ಅವರು 144 ಜನ ಇದ್ದಾರೆ. ಈ ತರ ದುಂದುವೆಚ್ಚ ಮಾಡ್ತಾ ನೀವು ಇಲ್ಲೇನಂತಂದ್ರೆ ನಾವು ಇದನ್ನೆಂದ್ರೆ ವೆಚ್ಚ ಇದು ನಮ್ಗೆ ಆದಾಯ ಸಾಕಾಗ್ತಾ ಇಲ್ಲ ಅಂತ. ಉದಾಹರಣೆಗೆ ನಾನು ಬಜೆಟ್ ಔಟ್ಲೇ ಕಟ್ ಬಗ್ಗೆ ಮಾತಾಡಿದೆ. ಅಂದ್ರೆ ಇದು ಏನಂದ್ರೆ ಟೋಟಲ್ ನೀವು ಬಜೆಟ್ ಗಾತ್ರ ಇದೆಯಲ್ಲ, ಈ ಸಾರಿದು 2025-24 ಬಜೆಟ್ನ ಗಾತ್ರ 4,08,000 ಕೋಟಿ ಅಂತ ಒಂದು ಪ್ರೊಜೆಕ್ಟ್ ಮಾಡಿದ್ರು. ಈಗೇನ್ ಮಾಡ್ತಾ ಇದ್ದಾರೆ, ಅದನ್ನು ಇಳಿಸ್ತಾ ಇದ್ದಾರೆ, 3,95,000 ಇಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಗೆ ಆದಾಯ ಸಾಕಾಗ್ತಾ ಇಲ್ಲ. ಯಾಕೆಂತಂದ್ರೆ ನಮ್ಗೆ ರೆವಿನ್ಯೂ ಶಾರ್ಟ್ ಫಾಲ್ ಆಗಿದೆ GST ಇಂದ. ಅಂದ್ರೆ 1,20,000 ಕೋಟಿ ಬರಬೇಕಾದಂತ GST ಅದು ನಮ್ಗೆ 90,000 ಕೋಟಿ ಬಂದಿದೆ ಅಷ್ಟೇನೆ. ಹಾಗಾಗಿ ನಮ್ಗೆ ಇದು ಎಕ್ಸೈಸ್ ಅಲ್ಲಿ ಬಿಟ್ಟು, ಅಂದ್ರೆ ಲಿಕ್ಕರ್ ಮೇಲಿನ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಬಿಟ್ಟು ಇನ್ನೆಲ್ಲೂ ಇವರಿಗೆ ಟಾರ್ಗೆಟ್ ರೀಚ್ ಆಗಕ್ಕಾಗಿಲ್ಲ. ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ 28,000 ಕೋಟಿ ಬರಬೇಕಾಗಿತ್ತು, ಬಂದಿಲ್ಲ.
ಆಮೇಲೆ ಇದು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅದರಲ್ಲಿ 15,000 ಕೋಟಿ ಬರಬೇಕಾಗಿತ್ತು, ಬಂದಿಲ್ಲ. ಸೊ ಹಾಗಾಗಿ ಅದ್ರ ಪರಿಣಾಮ ನಾವೇನ್ ಮಾಡ್ತಾ ಇದ್ದೀವಿ, ಬಂಡವಾಳ ಬಜೆಟ್ ಗಾತ್ರವನ್ನೇ ಇಳಿಸ್ತಾ ಇದ್ದೀವಿ ಅಂತ. ಬಜೆಟ್ ಗಾತ್ರ ಇಳಿಸೋದಂದ್ರೆ ಅರ್ಥ ಏನು ಅಂತಂದ್ರೆ, ಇವರು ಎಂತದ ಕಮಿಟೆಡ್ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡೋಕ್ಕಾಗಲ್ಲ, ಬಡ್ಡಿ ಕಟ್ಟಬೇಕಾದ ಬಡ್ಡಿ ಕಮ್ಮಿ ಮಾಡೋಕ್ಕಾಗೋದಿಲ್ಲ, ಸ್ಯಾಲ್ರಿ ಕಮ್ಮಿ ಮಾಡೋಕ್ಕಾಗಲ್ಲ, ಪೆನ್ಷನ್ ಕಮ್ಮಿ ಮಾಡೋಕ್ಕಾಗಲ್ಲ. ಯಾವುದನ್ನ ಕಡಿಮೆ ಮಾಡ್ತಾರೆ ಅಂದ್ರೆ ಬಂಡವಾಳ ವೆಚ್ಚವನ್ನು ಕಡಿಮೆ ಮಾಡ್ತಾರೆ. ಎಲ್ಲಿ ಅಭಿವೃದ್ಧಿಗೆ ನಾವು ಹಣವನ್ನು ವಿನಿಯೋಗಿಸಬೇಕೋ ಆ ಹಣ ಕಡಿಮೆ ಆಗುತ್ತೆ. ಸೊ ಬಜೆಟ್ ಗಾತ್ರ ಕಮ್ಮಿ ಆಗೋದು ಅಂದ್ರೆ ಹಾಗೆ. ಈಗ ನೀವು ಬಜೆಟ್ ಗಾತ್ರವನ್ನು ಅಂದ್ರೆ ಬಂಡವಾಳ ವೆಚ್ಚವನ್ನು ಕಮ್ಮಿ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಯನ್ನು ಯಾಕೆ ಕ್ರಿಯೇಟ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ದುಂದು ವೆಚ್ಚ ಹೆಚ್ಚಾಗಿದೆ. 34 ಜನ ಮಿನಿಸ್ಟರ್ಗಳು ಇರಬೇಕಾದ ಜಾಗದಲ್ಲಿ 144 ಜನ ಮಿನಿಸ್ಟರ್ಗಳನ್ನ ಇಟ್ಕೊಂಡಿದ್ದೀರಾ. ಸೊ ಹಾಗಾಗಿ ಅಂದ್ರೆ ಇವಾಗ ಗ್ಯಾರಂಟಿ ಕೊಡಬೇಕು ನಿಜ, ಆದ್ರೆ ಗ್ಯಾರಂಟಿ ಯಾರಿಗೆ ಕೊಡಬೇಕು, ಟಾರ್ಗೆಟೆಡ್ ಇದು ಏನು ಬೆನಿಫಿಷಿಯರೀಸ್ ಕೊಟ್ರೆ ಅವಾಗ ಅದು ಸಾರ್ಥಕ ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಹೇಳಿರೋದು ಅದನ್ನೇ. ಈಗ ನೀವು ಇದು ಶಕ್ತಿ ಸ್ಕೀಮ್ ಇದೆ, ಶಕ್ತಿ ಸ್ಕೀಮ್ ಬಹಳ ಒಳ್ಳೆ ಸ್ಕೀಮ್. ಯಾಕೆ ಅಂತಂದ್ರೆ ಈಗ ಬಡ ಹೆಣ್ಣು ಮಕ್ಕಳು ಈ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವ್ರು, ಆಮೇಲೆ ಮನೆ ಕೆಲಸ ಮಾಡುವಂತ ಹೆಣ್ಮಕ್ಳು ಅವರು ಓಡಾಡೋದಕ್ಕೆ ಬೇಕಾಗುತ್ತೆ. ಆದರೆ ಅದಕ್ಕೆ ನೀವು ಅದಕ್ಕೆ ಯಾವ ಕ್ರೈಟೀರಿಯನ್ ಇಟ್ಕೊಂಡ್ರಿ, ಒಂದು ಸರ್ವೆ ಮಾಡಿದ್ರ ಅಂದ್ರೆ ಸರ್ವೆ ಮಾಡಿ ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಇಂಥದ್ದು ಅರ್ಹರಿಗೆ ಮಾತ್ರ, ಬಡವರಿಗೆ ಮಾತ್ರ ಹೋಗುತ್ತಲ್ಲ. ಬಡವರು ಸ್ವಲ್ಪ ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಎಲ್ಲರಿಗೂ ನಾವು ಕೊಡ್ತೀವಿ, ಬಡವರು ಶ್ರೀಮಂತರು ಎಲ್ರಿಗೂ ಕೊಡ್ತೀವಿ ಅನ್ನೋದಾದ್ರೆ ಹಣದ ಪೋಲಾದ ಹಾಗೆ. ಇವಾಗ ಅದನ್ನ ರಿವರ್ಸ್ ಮಾಡಕ್ ಆಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಯಾಕೆ ರಿವರ್ಸ್ ಮಾಡಕ್ ಹೋದ್ರೆ ಇಟ್ ವಿಲ್ ಬಿ ಅ ಪೊಲಿಟಿಕಲಿ ಸೆನ್ಸಿಟಿವ್ ಡಿಸಿಷನ್. ಸಾಲಾದಂತಹ ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಎಸ್ ಸರ್, ನಾನು ಚರ್ಚೆ ಮಾಡ್ತೀನಿ ಸರ್. ಎಸ್ ಸರ್, ಈಗ ನೀವು ವಿರೋಧ ಪಕ್ಷದವರು, ಸಿದ್ದರಾಮಯ್ಯನವರು ಏನು ಮಾಡಿದ್ರು ಇವತ್ತು ನೀವು ಸರಿ ಇಲ್ಲ ಅಂತಲೇ ಹೇಳೋದು, ದಟ್ ಈಸ್ ದ ಡಿಫ್ರೆಂಟ್. ಈಗ ನಾನು ಕೇಳ್ತಿರುವ ಕ್ವಶನ್ ನಿಮಗೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಈ ಸಲ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಒಂದು ಇಲಾಖೆಗಳಲ್ಲಿ ಅವರು ಯಾವ್ಯಾವ ಶಕ್ತಿ ತುಂಬಬೇಕು ಅನ್ನೋದು ನಿಮಗಿದೆ. ನಂಬರ್ 1, ಈಗ ನೀವೆಲ್ಲ ಒಳ ಮೀಸಲಾತಿ, ಸಿದ್ದರಾಮಯ್ಯನವರ ಸಂದಿಗ್ಧ ಪರಿಸ್ಥಿತಿ ಏನಿದೆ ಅಂದರೆ ಇಲ್ಲಿ ಒಂದು ಒಳ ಮೀಸಲಾತಿ, ಅದರಲ್ಲಿ ಮತ್ತೆ ಗವರ್ಮೆಂಟ್ ನೌಕರಿಗಳು ಏನಿದೆ, ಈಗ ಶಿವಶಂಕರ್ ಸರ್ ಹೇಳಿದಂಗೆ ಅದನ್ನು ಈಗ ರಿಕ್ರೂಟ್ಮೆಂಟ್ ಮಾಡೋದು. ಯಾಕಂದರೆ ಇದು ಆಂದೋಲನವಾಗಿ, ವಿದ್ಯಾರ್ಥಿ ಆಂದೋಲನವಾಗಿ ಪರಿವರ್ತನೆಗಳು ಆದರೆ ದಟ್ ಈಸ್ ವೆರಿ ಡೇಂಜರಸ್ ಅನ್ನುವ ಮನಸ್ಥಿತಿ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಒಂದು ಇದರಲ್ಲಿ? ಸರ್ ನೋಡಿ, ಒಂದು ಒಟ್ಟು ಬಜೆಟ್ ಮಾಡುವಂಥದ್ದು ನಮ್ಮ ಖರ್ಚು ವೆಚ್ಚಗಳು ಯಾವ ರೀತಿ ಇರಬೇಕು ಅನ್ನೋದು ಒಂದು ಅಡ್ವಾನ್ಸ್ ಪ್ಲ್ಯಾನ್ ಆಗಿ ನಾವು ಈ ವರ್ಷ ಎಷ್ಟು ಖರ್ಚು ಮಾಡ್ಬೋದು, ಯಾವ ಇಲಾಖೆಗೆ ಎಷ್ಟು ಕೊಡ್ಬೋದು ಅನ್ನೋ ಒಂದು ಪ್ರೀ ಪ್ಲ್ಯಾನ್ ಬಜೆಟ್ ಮಾಡೋದೇ ಅದು ಉದ್ದೇಶ ಇಟ್ಕೊಂಡು. ಅದ್ರ ಜೊತೆಯಲ್ಲಿ ಈಗೇನು ನಾವು ಒಂದು ಉದ್ಯೋಗ ಸಮಸ್ಯೆ ಅನ್ನೋದು ಹೇಳಿದ್ದೀವಿ, 2,84,000 ಏನು ಉದ್ಯೋಗ ಖಾಲಿ ಇದೆ ಅಂತ ಹೇಳ್ತೀವಿ, ಅವರು ಪ್ರತಿ ವರ್ಷ ಅದು ತುಂಬ್ಕೊಳ್ತಾ ಬಂದಿದ್ರೆ, ಅದಕ್ಕೂ ಕೂಡ ಒಂದು ಬಜೆಟ್ ಅಲೋಕೇಶನ್ ಮಾಡ್ಕೊಳ್ತಾ ಬಂದಿದ್ರೆ, ಬಹುಶಃ ಇವತ್ತೇನು ಒಂದು ರೆವಿನ್ಯೂ ಎಷ್ಟು ಬರ್ತಾ ಇದೆ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಅದರ ಆಧಾರದ ಮೇಲೆ ಒಂದು ರಿಕ್ರೂಟ್ಮೆಂಟ್ ಕೊಟ್ಟಿದ್ರೆ, ಬಹುಶಃ ಇವತ್ತು ವಿದ್ಯಾರ್ಥಿಗಳು ಯಾರು ಒಂದು ಉದ್ಯೋಗ ಆಕಾಂಕ್ಷಿಗಳಿದಾರಲ್ಲ, ಇವತ್ತು ಹೋರಾಟ ಮಾಡೋವಂಥ ಪ್ರಶ್ನೆನೇ ಬರ್ತಿರಲಿಲ್ಲ. ಇವರು ಯಾವೊಂದು ಕಾಲಘಟ್ಟಕ್ಕೆ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಇವ್ರಿಗೆ ಹೊಡೆತ ಬಿದ್ದಿರೋದ್ರಿಂದ ಫೈನಾನ್ಷಿಯಲ್ ಅಪ್ರೂವಲ್ಲು ಕೊಟ್ಟರೂ ಕೂಡ ಅವರಿಗೆ ಈ ಫೈನಾನ್ಷಿಯಲ್ ಆಗಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ ಮಾಡ್ಕೊಬೋದು ಅಂತ, ಆದರೂ ಕೂಡ ಅದನ್ನು ಮಾಡೋಕ್ಕೆಲ್ಲ ಒಂದು ಹಿಂದೇಟ್ ಹಾಕಿದ್ದು ಒಂದೇ ಉದ್ದೇಶ ಇರ್ತಕ್ಕಂಥದ್ದು ಏನಂದರೆ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಒಂದು ಕಡೆ ಫೈನಾನ್ಷಿಯಲ್ ಅರೇಂಜ್ಮೆಂಟು ಮಾಡೋಕ್ಕಾಗ್ತಾ ಇಲ್ವೋ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಈ ಥರ ಒಂದು ಒತ್ತಡಕ್ಕೆ ಸಿಗಾಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಭಿವೃದ್ಧಿ ಕುಂಠಿತ ಮಾಡಿ ನಾನು ಗ್ಯಾರಂಟಿ ಮಾತ್ರ ಕೊಡ್ತೀನಿ ಅನ್ನೋದು ಎಷ್ಟು ಸಮಂಜಸ? ಈಗ ಜನರಿಗೆ ಎಲ್ಲ ಒಂದು ಕಡೆ ಈ ಸರ್ಕಾರ ಬಂದರೆ ಇಡೀ ಕರ್ನಾಟಕ ಪೂರ್ತಿ ಅಭಿವೃದ್ಧಿ, ಒಂದು ನೀರಾವರಿ ಯೋಜನೆ ಇರ್ಬೋದು, ಬೇರೆ ಬೇರೆ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಅನುಕೂಲ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು 130,000 ಸೀಟು ಈ ಕರ್ನಾಟಕ ಜನತೆ ಕೊಟ್ಟರು. ಆದರೆ ಸಿದ್ದರಾಮಯ್ಯನವರು ವಾಪಸ್ ಏನು ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ನಾವೇನು ಬೇರೆ ಕೊಡೋಕ್ಕಾಗಲ್ಲ ಅನ್ನೋದನ್ನ ಅವರೇ ಹೇಳಿದ್ರು. ಸರ್, ಈಗ ಆಲ್ರೆಡಿ ಎಂ ಬಿ ಪಾಟೀಲ್ ಗ್ಯಾರಂಟಿ ವಿಚಾರವಾಗಿ ಏನು ಹೇಳಿದ್ರು, ಸರ್ ನಿಮಗೆ ಏನು ಅನುಕೂಲ ಇರ್ತಕ್ಕಂಥವ್ರು ಗಿವ್ ಇಟ್ ಅಪ್ ಮಾಡಿ ಅಂತ ಹೇಳಿದ್ರು. ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರಿ? ನೀವು ಚುನಾವಣೆ ಗೆಲ್ಲಕ್ಕೋಸ್ಕರ ನೀವು ಆಶ್ವಾಸನೆ ಕೊಟ್ಟದ್ದನ್ನು ನೀವು ಅವತ್ತು ಯೋಚನೆ ಮಾಡಬೇಕಾಯಿತು. ನಾನಿಂಥ ಗ್ಯಾರಂಟಿ ಕೊಡೋದ್ರಿಂದ 17-16 ಬಜೆಟ್ ಅಲ್ಲಿ ಮಂಡನೆ ಆಗಿತ್ತಲ್ವ, ಅವತ್ತು ಯೋಚನೆ ಮಾಡಿದರೆ ನಾವು ಇದಕ್ಕೆ ಎಷ್ಟು ಕೊಡ್ಬೋದು, ಯಾರಿಗೆ ಕೊಡ್ಬೋದು ಅಂತ ಒಂದು ಅನಾಲಿಸಿಸ್ ಮಾಡಬೇಕಾಯಿತು. ಆದರೆ ಅವರಿಗೆ ಉದ್ದೇಶ ಇರ್ತಕ್ಕಂಥದ್ದು ಆ ಟೈಮಲ್ಲಿ ಏನಂದರೆ ಚುನಾವಣೆ ಮಾತ್ರ ಗೆಲ್ಲೋ ಉದ್ದೇಶ ಇಟ್ಕೊಂಡೆ ಅವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಫಿಸಿಕಲ್ ಡೆಫಿಸಿಟ್ ಆಲ್ಮೋಸ್ಟ್ ನನಗನ್ನಿಸ್ತಾ ಇದೆ, ಇವರು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇರ್ಬೋದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇವ್ರು ಯಾವುದನ್ನೂ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಆಗಿ ಮಾಡೋಕ್ಕಾಗ್ತಲೇ ಇಲ್ಲ. ಈಗ ನೋಡಿ, ಬಹುಶಃ ನನಗನ್ಸುತ್ತೆ ಅಭಿವೃದ್ಧಿ ಕೆಲಸಗಳಾಗಿದ್ರು ಇನ್ನೂ ಅಷ್ಟು ರೆವಿನ್ಯೂ ಬರುವಂಥದ್ದು ಇವ್ರಿಗೆ ಅವಕಾಶ ಇರ್ತಿತ್ತು. ಇವತ್ತು ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟು ಕೊಡಲಿಲ್ಲ, ಅತ್ಲಾಗೆ ಟ್ಯಾಕ್ಸು ಕೂಡ ಬರೋದಕ್ಕೆ ಕೆಲವರು ಕೊರತೆ ಅಂತ ಅನುಭವಿಸೋಂಥ
ಪರಿಣಾಮ ಆಯ್ತು. ಆದ್ರೆ ಇವತ್ತು ನಾವು ಇದನ್ನ ಕೇಳೋಕೆ ಹೋದ್ರೆ ಸರ್, ಒಂದ್ second ಸರ್, ಮಾತಾಡ್ತೀನಿ ಡಾಕ್ಟರ್ ಸರ್, ಐ ಆಮ್ ಸಾರಿ, ನಾನು ಬ್ರೇಕ್ ತಗೋಬೇಕು. ಅದನ್ನೇ ಪರಮೇಶ್ವರ್ ಅವರು ಹೇಳಿದ್ದು, ನಾವು ಘೋಷಣೆ ಮಾಡಿದಾಗ ಎಲ್ಲರೂ ಈ ಯೋಜನೆಯನ್ನ ತಗೊಳ್ತಾರೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ, ಉಳ್ಳವರು ಯೋಜನೆ ತಗೊಳ್ಳಲ್ಲ ಅಂತ ಅಂದ್ಕೊಂಡು ನಾವು ಹೇಳಿದ್ವಿ ಅಂತ ಅದನ್ನೇ ಪರಮೇಶ್ವರ್ ಅವರು ಒಪ್ಕೊಂಡ್ರು. He agreed, ಪರಮೇಶ್ವರ್ ಅದಕ್ಕೆ ಒಂದು break ಸಿದ್ದರಾಮಯ್ಯ ಏನ್ ಹೇಳಿದ್ರು, ಅಲ್ಲಲ್ಲ, ಈಗ ನಿನಗೂ free, ಅಲ್ಲಲ್ಲ, ಮಾದೇವಪ್ಪ ಈಗ ಹೇಳಿದ್ದೆಲ್ಲ ಎಂ ಬಿ ಪಾಟೀಲ್ ಏನ್ ಮಾಡಿದಾರೆ ಅಂದ್ರೆ ನಿಮ್ದೇ ಪಾಲಿಸಿಗೆ ಬಂದಿದ್ದಾರೆ. ನೀವು ಗ್ಯಾಸ್ ಸಬ್ಸಿಡಿಯನ್ನು ಇದ್ದವರೆಲ್ಲ ಬಿಟ್ಬಿಡಿ ಅಂತ ಕೇಳಿದ್ರಲ್ಲ, Give up policy ನೀವು ಗಿವ್ ಅಪ್ ಹೇಳಿದ್ರೆ ಅವ್ರು ಪಾಲಿಸಿ ಹೇಳಿದ್ದಾರೆ ಏನು ಅಷ್ಟೇ, ಬಿಜೆಪಿ ಅವರದಿದೆ ಅಲ್ಲ, ಅದೇ ಪಾಲಿಸಿ ಅವರು ಈ ಸಲ ಎಂ ಬಿ ನೀವು ಪಾಟೀಲ್ ಅವರು guarantee ಅಡಾಪ್ಟ್ model ಅನ್ನ ಮಾಡಿದ್ದಾರೆ. ಬೇರೆ ಇಲ್ಲ, ಕಡೆ ನಾವು ನೀವು ಅನ್ಸಿದ್ರೆ ನೀವು ಗ್ಯಾಸ್ ಅದನ್ನ break ಮಾತ್ರ ತಗೊಳ್ಳಿ. ನಾವು ಚುನಾವಣೆಗೋಸ್ಕರ ಕೊಟ್ಟಿದ್ದಂತಲ್ಲ. ಅಲ್ಲ, ನೀವ್ ಏನಕ್ಕಾದ್ರೂ ಕೊಡಿ, ಒಟ್ನಲ್ಲಿ ಕೊಟ್ಟಿದ್ದೀರಿ. ನಿಮ್ಮ ಗ್ಯಾರಂಟಿಗಳನ್ನ ಅವ್ರ ಗ್ಯಾರಂಟಿ ನೀವು ಪಾಲಿಸ್ತಿದ್ದೀರಿ, ನಿಮ್ ಗಿವ್ ಅಪ್ ಪಾಲಿಸಿನಿಗೆ ಅವರು ಫಾಲೋ ಮಾಡ್ತಾ ಇದಾರೆ ಅಷ್ಟೇ. ಇಲ್ಲೇನು ಬೇರೆ ಡಿಫ್ರೆನ್ಸ್ ಏನು ನನಗೆ ಕಾಣಿಸ್ತಾ ಇಲ್ಲ.